ನಿನಗಾಗಿ ಭಾಗ 80. ವಿಕ್ರಮ್ ಮತ್ತು ದಮಯಂತಿ ತುಂಬ ಬ್ಯುಸಿಯಾಗಿದ್ದರು. ಅವರ ದೈಹಿಕ ಕ್ರಿಯೆ ಇದೇ ಮೊದಲ ಬಾರಿ ಅವರ ರೂಮಿನಲ್ಲಿ. ಅವರ ಮೊದಲ ರಾತ್ರಿ ಆಗಿದ್ದು ಇಬ್ಬರಿಗೂ ಸಂಪೂರ್ಣ ತೃಪ್ತಿ ಇತ್ತು. ವಿಕ್ರಮ್ ಮರೆತೇ ಬಿಟ್ಟಿದ್ದಾನೆ ಕಿರಣನ್ನು. ಇಬ್ಬರ ದೇಹ ಬೆವರುತ್ತಿತ್ತು. ಈ ಚಳಿಯಲ್ಲಿ ಅವರಿಗೆ ಬಿಸಿಯಾಗುತ್ತಿದೆ. ಒಬ್ಬರನ್ನು ಒಬ್ಬರು ಬಿಡಲಾರದಷ್ಟು ತಬ್ಬಿಕೊಂಡಿದ್ದಾರೆ. ಗಟ್ಟಿಯಾಗಿ. ಒಂದು ರೀತಿ ಸುಂದರವಾಗಿತ್ತು ಅವರಿಬ್ಬರ ಮಿಲನ. ವಿಕ್ರಮ್ ತುಂಬ ಸಮಯ ಕಿರಣನ್ನು ಮರೆತೇ ಬಿಟ್ಟಿದ್ದಾನೆ. ಮಧ್ಯರಾತ್ರಿ ವಿಕ್ರಮ್ಗೆ ಎಚ್ಚರವಾಯಿತು. ಆಗ ತನ್ನ ಜೊತೆ ಬೆತ್ತಲಾಗಿ ಮಲಗಿದ್ದ ಹೆಂಡತಿಯ ತುಟಿಗೆ ಮುತ್ತನ್ನು ಕೊಟ್ಟ. ಇನ್ನು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಸಮಯ ನೋಡಿದ. ಇನ್ನು 2 ಗಂಟೆ ಅಷ್ಟೇ ಆಗಿತ್ತು. ಸಡನ್ನಾಗಿ ಅವನ ಮನಸ್ಸಿಗೆ ಅವನ ಗೆಳೆಯ ಕಿರಣ್ ಆಗ ತಾನೇ ನೆನಪಾದ. ಈಗ ಇವಳನ್ನು ಬಿಟ್ಟು ಹೋಗಬೇಕಾ ಅವಳ ಬಳಿ ಅಂತ ಯೋಚಿಸುತ್ತಿದ್ದ. ಪುನಃ ಫೋನನ್ನು ನೋಡಿದಾಗ ವಾಟ್ಸಾಪಲ್ಲಿ ಇದ್ದ ಮೆಸೇಜನ್ನು ನೋಡಿ ಖುಷಿಗೊಂಡ. ಅದು ಅವರ ಅಪ್ಪನ ಮೆಸೇಜ್ ಆಗಿದ್ದು, ನೀನು ರೂಮಿನಲ್ಲಿ ಮಲಗು, ಕಿರಣ್ಗೆ ಹೇಳಿದ್ದೇನೆ. ಅವನ ಆಫೀಸ್ನಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಹೋಗಿದ್ದಾನೆ ಅಂತ. ನಿನ್ನ ಆಫೀಸ್ನ ಪ್ರತಿಯೊಬ್ಬ ಸ್ಟಾಫ್ಗೂ ಕೂಡ ಹೇಳಿದ್ದೇನೆ. ಕಿರಣಿಂದ ಕಾಲ್ ಮಾಡಿದರೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಆ ರೀತಿ ಏನಾದರೂ ಒಂದು ಹೇಳಿ ಅಂತ. ನೀನು ಆರಾಮವಾಗಿ ಮಲಗು ಅಂತ ಅಪ್ಪ ಮೆಸೇಜ್ ಮಾಡಿದರು. ಇದನ್ನು ನೋಡಿ ಒಂದು ಕಡೆ ಖುಷಿಯಾದರೆ ಇನ್ನೊಂದು ಕಡೆ ಆಶ್ಚರ್ಯವಾಯಿತು. ಅಪ್ಪನಿಗೆ ಹೇಗೆ ಬಂತು ನಾನು ರೂಮಿಗೆ ಬಂದೆ ಅಂತ ಈ ಐಡಿಯಾ? ಆನಂತರ ನಿಧಾನವಾಗಿ ಯೋಚಿಸಿದಾಗ ಅರ್ಥವಾಯಿತು. ಅಪ್ಪ ತುಂಬ ಚಳಿಗಾಲ ಮಳೆಗಾಲಗಳನ್ನು ನೋಡಿದ್ದಾರೆ. ಈಗ ತುಂಬ ಚಳಿ ಇರುವುದರಿಂದ ಅವರು ಈ ರೀತಿ ಮಾಡಿರುವುದು. ಅವರು ನನ್ನ ಮುದ್ದು ಅಪ್ಪ, ನನ್ನ ಪ್ರೀತಿಯ ಅಪ್ಪ. ಹೋದ ಜನ್ಮದಲ್ಲಿ ನನ್ನ ತಾಯಿಯಾಗಿದ್ದರು ಅವರು ಅಂತ ಅನಿಸುತ್ತದೆ. ಅವನು ಎಮೋಷ್ನಲ್ ಆದ. ಸದ್ಯಕ್ಕಂತೂ ನಾನು ಈ ರೂಮನ್ನು ಬಿಟ್ಟು ಹೋಗುವ ಹಾಗಿಲ್ಲ ಅಂತ ದಮಯಂತಿಯನ್ನು ತುಂಬ ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದ. ಎಷ್ಟು ಗಟ್ಟಿಯಾಗಿ ತಬ್ಬಿಕೊಂಡರೂ ಇನ್ನೂ ಗಟ್ಟಿಯಾಗಿ ಅವಳನ್ನು ತಬ್ಬಿಕೊಳ್ಳಬೇಕು ಅಂತ ಅವನಿಗೆ ಆಸೆ ಆಗುತ್ತದೆ. ಅವಳ ಎದೆಗಳ ಮೇಲೆ ತನ್ನ ತಲೆಯನ್ನು ಇಟ್ಟು ಮಲಗಿದ. ನೆಮ್ಮದಿಯಾಗಿ ನಿಶ್ಚಿಂತೆಯಿಂದ. ಬೆಳಿಗ್ಗೆ ಸೂರ್ಯನ ಕಿರಣಗಳು ಅವರ ಮುಖದ ಮೇಲೆ ಬಿದ್ದಾಗ ಇಬ್ಬರಿಗೂ ಎಚ್ಚರವಾಯಿತು. ಇಬ್ಬರಿಗೂ ಒಟ್ಟಿಗೆ ಎಚ್ಚರವಾಗಿ ಪರಸ್ಪರ ಒಬ್ಬರ ಮುಖವನ್ನು ಒಬ್ಬರು ನೋಡಿದರು. ಒಂದು ದೊಡ್ಡ ಸ್ಮೈಲ್ ಮಾಡಿದರು. ಇದೇ ಮೊದಲ ಬಾರಿ ಹಾಸಿಗೆಯಿಂದ ಹೇಳುತ್ತಿರುವುದು, ಗಂಡ ಹೆಂಡತಿಯ ರೀತಿ. ಇಬ್ಬರಿಗೂ ತಾವಿಬ್ಬರು ಏನೋ ಒಂದು ಸಾಧನೆ ಮಾಡಿದ್ದೇವೆ ಅನ್ನುವ ರೀತಿ ಫೀಲ್ ಆಗುತ್ತಿತ್ತು. ಅವಳು ಪುನಃ ಅವನನ್ನು ತನ್ನ ಬಳಿ ಎಳೆದುಕೊಂಡು ಮಲಗಿದಳು. ಗಟ್ಟಿಯಾಗಿ ಅವನನ್ನು ತಬ್ಬಿಕೊಂಡು. ಅವನು ಕೂಡ ಅದಕ್ಕೆ ಸಹಕರಿಸುತ್ತಿದ್ದ. ಬೆಳಿಗ್ಗೆ ಆದರೂ ಕೂಡ ಅವರಿಬ್ಬರಿಗೆ ಹಾಸಿಗೆಯಿಂದ ಏಳುವ ಮನಸ್ಸಿರಲಿಲ್ಲ. ಈಗಲೂ ಕೂಡ ರಾತ್ರಿ ಆದ ಕ್ರಿಯೆ ಮುಂದುವರಿಸಬೇಕು ಅಂತ ಇಬ್ಬರಿಗೂ ಮನಸ್ಸಿತ್ತು. ಆದರೆ ಅವಳು ಸ್ವಲ್ಪ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಅತ್ತೆಯನ್ನು ನೋಡಲು ಆಸ್ಪತ್ರೆಗೆ ಹೋಗಬೇಕು ಅಂತ ಮೇಲೆ ಹೇಳುತ್ತಿದ್ದಳು. ಆದರೆ ಅವನು ಬಿಡುತ್ತಿರಲಿಲ್ಲ ಅವಳನ್ನು ಹೇಳಲು. ತನ್ನ ಕಾಲನ್ನು ಅವಳ ತೊಡೆಯ ಮೇಲೆ ಇಟ್ಟು ಅವಳನ್ನು ಲಾಕ್ ಮಾಡಿದ. ನನ್ನನ್ನು ಬಿಟ್ಟು ಹೋಗಬಾರದು, ಈಗಲೂ ಕೂಡ ನಾವಿಬ್ಬರು ರೂಮಿನಲ್ಲಿ ಇರೋಣ ಅಂತ. ಅವಳು ಹೊರಗಡೆ ಎಲ್ಲರೂ ಎದ್ದಿದ್ದಾರೆ. ಸಮಯ ಈಗ 9ರ ಮೇಲಾಗಿದೆ. ಒಂದು ರೀತಿ ಅಸಹ್ಯವಾಗುತ್ತದೆ. ಎಲ್ಲರೂ ನಮ್ಮನ್ನು ಟೀಸ್ ಮಾಡುತ್ತಾರೆ, ನಾಚಿಕೆ ಆಗುತ್ತದೆ. ನನಗೆ ಈಗಲೇ ತುಂಬ ಸಮಯವಾಗಿದೆ ಅಂತ ಅವಳು ಪರಿಪರಿಯಾಗಿ ಕೇಳಿಕೊಂಡರೂ ಅವನು ಬಿಡುವುದಿಲ್ಲ. ಯಾರು ಏನಾದರೂ ಹೇಳಿದರೆ ನನ್ನ ಮೇಲೆ ಹೇಳಿಬಿಡು. ನನ್ನ ಮೇಲೆ ಹೇಳಿದರೆ ಯಾರೂ ಕೂಡ ನಿನ್ನನ್ನು ಕೆಟ್ಟದಾಗಿ ನಡೆಸಿಕೊಳ್ಳುವುದಿಲ್ಲ. ಎಲ್ಲರೂ ನನಗೆ ಹೆದರಿಕೊಳ್ಳುತ್ತಾರೆ ಅಂತ ಹೇಳಿದ. ದಮಯಂತಿಗೆ ಅದು ಸರಿ ಅಂತ ಅನಿಸಿತು. ಇಬ್ಬರು ಸ್ವಲ್ಪ ಹೊತ್ತು ಪ್ರೀತಿಯ ಸಮುದ್ರದಲ್ಲಿ ತೇಲಾಡಿದರು. ನಂತರ ಅವನು ಕಣ್ಣು ಮುಚ್ಚಿಕೊಂಡಿದ್ದಾಗ ಅವನನ್ನು ದೂರ ತಳ್ಳಿ ಬಾತ್ರೂಮ್ನ ಒಳಗೆ ಹೋದಳು. ನಾನು ಸ್ನಾನ ಮಾಡಬೇಕು, ಪುನಃ ಪುನಃ ಬಂದು ತೊಂದರೆ ಮಾಡಬೇಡಿ ಅಂತ. ಎಲ್ಲಿ ಹೋಗುತ್ತೀಯ? ಪ್ರತಿದಿನ ಸಿಗುತ್ತೀಯ?
ಮೊದಲಾದರೆ ನೀನು ಹೇಳುವ ಮಾತುಗಳಿಗೆ ನಂಬಿ ನಿನ್ನನ್ನು ಬಿಡುತ್ತಿದ್ದೆ, ಆದರೆ ಈಗ ನೀನು ಏನು ಹೇಳಿದರೂ ಕೂಡ ಬಿಡುವುದಿಲ್ಲ ಅಂತ ಅವನು ಹೇಳಿದ. ಸಡನ್ನಾಗಿ ಅವನಿಗೆ ನೆನಪಾಯಿತು ದಮಯಂತಿಯ ಪ್ರೆಗ್ನೆನ್ಸಿಯ ವಿಷಯ. ನಾನು ಅವಳಿಗೆ ಹೇಳೇ ಇಲ್ಲ ಅವಳು ಪ್ರೆಗ್ನೆಂಟ್ ಅಲ್ಲ ಅಂತ. ಯಾವ ಬಾಯಿಂದ ಹೇಳಲಿ? ಅಕಸ್ಮಾತ್ ಎಮೋಷ್ನಲ್ ಆದರೆ ಅವಳು ಪ್ರೆಗ್ನೆಂಟ್ ಆಗದೇ ಇದ್ದಿದ್ದು ಒಂದು ರೀತಿ ಸರಿ ಹೋಯಿತು. ಆ ಮಗುವಿನಿಂದ ಅವಳು ವಿಕ್ಕಿಯನ್ನು ಸೇರುತ್ತಿದ್ದಳೇನೋ ಅನ್ನುವ ವಿಷಯವನ್ನು ನೆನೆಸಿಕೊಂಡು ಅವನ ಎದೆ ಜಲ್ ಅಂತ ಅನಿಸಿತು. ಕೆಳಗೆ ಕುಸಿಯಬೇಕು ಅಂತ ಅನಿಸಿತು. ದಮಯಂತಿಗೆ ವಿಕ್ಕಿ ಜೊತೆ ಇದ್ದ ದೈಹಿಕ ಸಂಪರ್ಕ ನನಗೆ ಕಷ್ಟವಾಗುತ್ತಿರಲಿಲ್ಲ. ಆದರೆ ಮಗುವಿದ್ದರೆ ಇಂದಲ್ಲ ನಾಳೆ ಭಾವನೆಗಳು ಅತಿರೇಕಕ್ಕೆ ಹೋಗಿ ಅವರಿಬ್ಬರು ಒಂದಾಗುತ್ತಿದ್ದರೆ ನನ್ನ ಗತಿ ಏನು? ನನ್ನ ಸಂಪೂರ್ಣ ಪ್ರಪಂಚ ಕುಸಿದು ಹೋಗುತ್ತಿತ್ತು. ನಾನು ಪ್ರೀತಿಸಿದ್ದ ಒಂದೇ ಒಂದು ಹುಡುಗಿ ನನ್ನನ್ನು ಬಿಟ್ಟು ಹೋಗುತ್ತಿದ್ದಳು. ಆ ನಂತರ ದಮಯಂತಿಯ ಜೊತೆ ಕಳೆದ ಕ್ಷಣಗಳನ್ನು ನೆನೆಸಿಕೊಂಡು ಅವನಿಗೆ ಅನಿಸಿತು, ಅವಳು ಕೂಡ ನನ್ನನ್ನು ನಿಜವಾಗಲೂ ಪ್ರೀತಿಸುತ್ತಿದ್ದಾಳೆ. ಅವಳು ಹೇಗೆ ನನ್ನನ್ನು ಬಿಟ್ಟು ಹೋಗುತ್ತಾಳೆ? ಅವಳು ನನ್ನನ್ನು ಬಿಟ್ಟು ಹೋಗುವುದಿಲ್ಲ ಯಾವ ಸಂದರ್ಭದಲ್ಲೂ. ನಾನು ಅತಿಯಾಗಿ ಯೋಚಿಸುತ್ತಿದ್ದೇನೆ. ನಾನು ಯಾವಾಗಲೂ ತುಂಬ ಸ್ಪೆಷಲ್, ತುಂಬ ಗ್ರ್ಯಾಂಡ್ ಆಗಿರುವುದನ್ನು ಇಷ್ಟಪಡುವುದು ಸಿಕ್ಕವರ ಮೇಲೆ ನನಗೆ ಇಷ್ಟವಾಗಲಿ ಪ್ರೀತಿಯಾಗಲಿ ಶುರುವಾಗುವುದಿಲ್ಲ. ಇವಳ ಮೇಲೆ ಪ್ರೀತಿ ಉಂಟಾಗಿದೆ ಅಂದರೆ ಇವಳು ಎಲ್ಲರಿಗಿಂತ 10 ಪಟ್ಟು ಸ್ಪೆಷಲ್ ಅಂತ ನನಗೆ ತಿಳಿಯುತ್ತಿದೆ ಅಂತ ಅಂದುಕೊಂಡವನ ಕಣ್ಣಲ್ಲಿ ಕಣ್ಣೀರು ಬರುತ್ತಿತ್ತು. ಹೊರಗೆ ಹೋಗುವ ಕೆಲಸವಿದ್ದರೂ ಕೂಡ ಅವಳು ಸ್ನಾನ ಮಾಡಿ ಹೇಗೆ ರೆಡಿಯಾಗಿ ಬರುತ್ತಾಳೆ, ಅವಳನ್ನು ಒಮ್ಮೆ ನೋಡಬೇಕು ಒಂದೇ ತಲೆಯಲ್ಲಿ ಅಂತ ತುಂಬ ಹೊತ್ತು ಕಾದು ಕುಳಿತ. ಅವಳು ಎಷ್ಟು ಹೊತ್ತಾದರೂ ಬಂದಿಲ್ಲ. ಪುನಃ ನಾನು ಅವಳನ್ನು ಬಿಡುವುದಿಲ್ಲ ಅಂತ. ಆಗ ಅವನು ಹೊರಗೆ ಹೋದಂತೆ ರೂಮಿನ ಬಾಗಿಲನ್ನು ಹಾಕಿದ ಜೋರಾಗಿ. ಅವರು ಹೋದರು. ಇದ್ದಿದ್ದರೆ ಈ ಸ್ಥಿತಿಯಲ್ಲಿ ನನ್ನನ್ನು ನೋಡಿ ಅಂತ ಹೊರಗೆ ಬಂದಳು. ನಿಧಾನವಾಗಿ ಅವನು ಮಂಚದ ಕೆಳಗಡೆ ಅವಿಸಿಕೊಂಡಿದ್ದ. ಅವನು ತುಂಬ ಎಕ್ಸೈಟ್ ಆಗಿದ್ದನು. ಅವಳು ಹೇಗೆ ಬರುತ್ತಾಳೆ ನೋಡಬೇಕು ಅಂತ. ಅವಳು ಒಂದು ತೆಳುವಾದ ಟವಲನ್ನು ಎದೆಯ ಮೇಲೆ ಸುತ್ತಿಕೊಂಡು ಬಂದಿದ್ದಳು. ಕೂದಲು ನೀರಿನಿಂದ ಸೋರುತ್ತಿತ್ತು. ಮುಖ ಎಲ್ಲ ಕೆಂಪಾಗಿತ್ತು. ಅವಳ ಮಂಡಿಯ ಕೆಳಗಡೆ ಕಚ್ಚಿದ ಗುರುತುಗಳಿತ್ತು. ರಾತ್ರಿ ಇವನು ಕಚ್ಚಿದ್ದು ಕೆಂಪಾಗಿದೆ. ಅವಳು ಅದನ್ನು ನೋಡಿ ಖುಷಿಪಟ್ಟಳು. ಅವಳ ಎದೆ ಬಳಿ ಕೂಡ ಕೆಂಪನೆಯ ಮಾರ್ಕಿತ್ತು. ಅದನ್ನು ನೋಡಿ ಅವಳು ತನ್ನ ಕೈಯಲ್ಲಿ ಮುಟ್ಟುತ್ತಿದ್ದಳು. ಕನ್ನಡಿ ಎದುರಿಗೆ ನಿಂತುಕೊಂಡು ಅವನ ಎದೆ ಬಡಿತ ಜಾಸ್ತಿ ಆಯಿತು. ಇವಳನ್ನು ನೋಡಿ ಮೈಯೆಲ್ಲ ಕೆಂಪಾಯಿತು. ಕಣ್ಣುಗಳು ತೀಕ್ಷ್ಣವಾಯಿತು. ಮನಸ್ಸು ಒಂದು ರೀತಿ ರೋಮಾಂಚನದಿಂದ ಕುಣಿಯುತ್ತಿತ್ತು. ಅವಳನ್ನು ಮುದ್ದಾಡಬೇಕು ಅಂತ. ನಾನು ಈಗ ಹೊರಗೆ ಬಂದರೆ ಅವಳು ಬೇಗ ರೆಡಿಯಾಗಿ ಬಂದು ಬಿಡುತ್ತಾಳೆ ಅಂತ ಅವನು ಅಲ್ಲೇ ಕುಳಿತ. ಅವಳು ಪದೇ ಪದೇ ತನ್ನ ಗಾಯವನ್ನು ಮುಟ್ಟಿಕೊಂಡು ವಿಕ್ರಮ್ನನ್ನು ಹೊಗಳುತ್ತಿದ್ದಳು. ನೀವು ನನ್ನ ಬದುಕಿನಲ್ಲಿ ಬಂದಿದ್ದು ನನ್ನ ಅದೃಷ್ಟ. ನೀವು ಇಲ್ಲದೆ ಹೋಗಿದ್ದರೆ ಇಷ್ಟೊಂದು ಸುಖ ಸಂತೋಷ ಸಿಗುತ್ತಿರಲಿಲ್ಲ. ನೀವು ನನ್ನನ್ನು ಎಷ್ಟು ಪ್ರೀತಿ ಮಾಡುತ್ತೀರಾ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುತ್ತೇನೆ. ಐ ಲವ್ ಯು ಅಂತ ಹೇಳಿದಳು. ಆ ಕಡೆಯಿಂದ ಐ ಲವ್ ಯು ಟೂ ಅನ್ನುವ ಶಬ್ದ ಕೇಳಿತು. ಅವಳು ಇನ್ನೂ ತಿರುಗಿ ನೋಡಿದಾಗ ವಿಕ್ರಮ್ ಅಲ್ಲಿ ಇದ್ದ. ಅವಳಿಗೆ ಮೊದಲು ಖುಷಿಯಾಯಿತು. ನಂತರ ತನ್ನ ಪರಿಸ್ಥಿತಿಯನ್ನು ನೋಡಿ ಟವಲನ್ನು ಗಟ್ಟಿಯಾಗಿ ಸುತ್ತಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಳೆ. ನಂತರ ಅವನು ಹತ್ತಿರ ಬಂದಂತೆ ಅವಳು ಹಿಂದೆ ಹೋಗುತ್ತಿದ್ದಾಳೆ. ಅವಳಿಗೆ ಭಯವಾಗುತ್ತಿದೆ. ಇಂದು ಲೇಟ್ ಆಗುತ್ತದೆ, ಇವರು ಬಿಡುವುದಿಲ್ಲ ಅಂತ. ಈ ಕಡೆ ಕಿರಣ್ ವಾಕಿಂಗ್ಗೆ ಹೋಗಿದ್ದ. ಅವನಿಗೆ ಸ್ವಲ್ಪ ಡೌಟ್. ಏನಾದರೂ ವಿಕ್ರಮ್ ನನಗೆ ಮೋಸ ಮಾಡಿ ಹೆಂಡತಿ ಜೊತೆ ಎಲ್ಲಾದರೂ ಹೋಗಿರಬಹುದಾ ಅಂತ. ಅವನು ಪ್ರತಿದಿನವೂ ಈ ರೀತಿ ಬೆಳಿಗ್ಗೆ ಎದ್ದ ತಕ್ಷಣ ಮಾರ್ನಿಂಗ್ ವಾಕ್ಗೆ ಹೋಗೋದು ಅಭ್ಯಾಸ. ಅಲ್ಲೇ ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡುತ್ತಾನೆ. ಫಿಟ್ನೆಸ್ ಬಗ್ಗೆ ತುಂಬ ಕಾಳಜಿ ಇದೆ. ಈಗಲೂ ಕೂಡ 28 ವರ್ಷ ವಯಸ್ಸಾಗಿದ್ದರೂ 18 ವರ್ಷ ವಯಸ್ಸಿನ ಹುಡುಗನ ಥರ ನೋಡಲು ತುಂಬ ಸುಂದರವಾಗಿದ್ದಾನೆ. ಪ್ರತಿಯೊಬ್ಬರೂ ಅವನನ್ನು ಇಷ್ಟಪಡುತ್ತಾರೆ.
ಎಲ್ಲ ಹುಡುಗಿಯರಿಗೂ ಕೂಡ ಇವನೇ ಬೇಕು. ಆದರೆ ಅವನು ತನ್ನ ಕೆರಿಯರ್, ಜಾಬ್ ಅಂತ ಹುಡುಗಿಯರನ್ನು ಹಿಂದೆ ಹಾಕುತ್ತಿದ್ದ. ಅವನಿಗೆ ಭಯವಿರುವುದು ಹುಡುಗಿಯರಿಗಿಂತ ಹೆಚ್ಚಿಗೆ ತನ್ನ ಅಪ್ಪ ಅಮ್ಮ. ಯಾವಾಗಲೂ ಜಗಳ ಮಾಡುತ್ತಿದ್ದರು. ಅವನು ಬ್ರೋಕನ್ ಫ್ಯಾಮಿಲಿಯಿಂದ ಬಂದವನು. ತನ್ನ ಅಕ್ಕ ಭಾವ ಕೂಡ ಅಷ್ಟೊಂದು ಚಂದದ ಬದುಕು ಬದುಕುತ್ತಿರಲಿಲ್ಲ. ಯಾವಾಗಲೂ ಅಕ್ಕನಿಗೆ ತೊಂದರೆ ಮಾಡುತ್ತಿದ್ದರು. ಹತ್ತುಕೊಂಡು ಬರುತ್ತಿದ್ದಳು. ನಂತರ ಅಪ್ಪ ಸಮಾಧಾನ ಮಾಡಿ ಕಳಿಸುತ್ತಿದ್ದ. ಇದನ್ನೆಲ್ಲ ನೋಡಿ ಮದುವೆ ಮೇಲೆ ನಂಬಿಕೆ ಹೋಗಿದೆ. ಅಕ್ಕನಿಗೆ ಹೊಸ ಬದುಕು ಕಟ್ಟಿಕೊಡೋಣ, ಗಂಡನ ಜೊತೆ ಹೋಗುವುದು ಬೇಡ ಅಂತ ಹೇಳಿದರೂ ಕೂಡ ಅಪ್ಪ ಅಮ್ಮ ಒಪ್ಪುತ್ತಿರಲಿಲ್ಲ. ಮದುವೆ ಆದ ಮೇಲೆ ಗಂಡನ ಮನೆಯಲ್ಲಿ ಇರಬೇಕು. ಅಪ್ಪನ ಮನೆಯಲ್ಲಿ ಇದ್ದರೆ ಸಮಾಜ ಅವರಿಗೆ ಮರ್ಯಾದೆ ಕೊಡುವುದಿಲ್ಲ. ಈ ರೀತಿಯ ಮಾತುಗಳನ್ನು ಹೇಳಿ ಹೇಳಿ ಕಳಿಸುತ್ತಿದ್ದರು. ಪ್ರತಿ ಬಾರಿ ಬಂದಾಗಲೂ ಅವಳು ಪ್ರೆಗ್ನೆಂಟ್ ಆಗಿದ್ದಳು. ಹೀಗೆ ಅವಳಿಗೆ 3 ಮಕ್ಕಳಾಗಿತ್ತು. ಭಾವ ಜಗಳ ಮಾಡಿದರೂ ಕೂಡ ಅಕ್ಕನ ಜೊತೆ ದೈಹಿಕ ಸಂಬಂಧ ಬಿಡುತ್ತಿರಲಿಲ್ಲ. ದೈಹಿಕವಾಗಿ ಅವರು ವಿಚಿತ್ರವಾದ ಹಿಂಸೆ ಕೊಡುತ್ತಿದ್ದರು. ಆದರೂ ಕೂಡ ಮನೆಯಲ್ಲಿ ಮೌನವಾಗಿದ್ದರು. ಪ್ರತಿ ಬಾರಿ ಇದೇ ರೀತಿ ಆಗುತ್ತಿತ್ತು. ಇದೆಲ್ಲವನ್ನು ನೋಡಿ ನೋಡಿ ನಾನು ತುಂಬ ಹಿಂಸೆಯಲ್ಲಿ ಇದ್ದಾಗಲೇ ವಿಕ್ರಮ್ನ ಅಮ್ಮ ನನಗೆ ಒಂದು ನೆಲೆಯನ್ನು ಕೊಟ್ಟಿದ್ದು. ಆಗ ನಾನು ಅವರ ಮನೆಯಲ್ಲಿ ಇದ್ದುಕೊಂಡು ಓದಿದ್ದು. ನಂತರ ಹೈಯರ್ ಎಜುಕೇಷನ್ಗೆ ಫಾರಿನ್ಗೆ ಕಳಿಸಿದ್ದರು. ಫಾರಿನ್ನಲ್ಲಿ ತುಂಬ ಚೆನ್ನಾಗಿ ಓದಿ ಒಳ್ಳೆಯ ಹಾಸ್ಪಿಟಲ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಇಲ್ಲಿಗೆ ಬರುವ ಮನಸ್ಸಿರಲಿಲ್ಲ. ಇಲ್ಲಿಗೆ ಬಂದರೆ ಪೇರೆಂಟ್ಸ್ ಮನೆಗೆ ಹೋಗಬೇಕು ಅನ್ನುವ ಭಯ, ನೋವು, ಹಿಂಸೆ. ವಿಕ್ರಮಮ್ಮ ನನ್ನ ಅಮ್ಮನ ಬಾಲ್ಯದ ಗೆಳತಿ. ಅದಕ್ಕೆ ನನ್ನ ಪರಿಸ್ಥಿತಿಗೆ ನನಗೆ ಸಹಾಯ ಮಾಡಿದರು. ವಿಕ್ರಮ್ ಕೂಡ ನನ್ನನ್ನು ಸ್ವಂತ ತಮ್ಮನ ರೀತಿ ನೋಡಿಕೊಂಡ. ಯಾವುದೇ ರೀತಿಯ ಭೇದ ಭಾವ ಮಾಡಲಿಲ್ಲ. ವಿಕ್ರಮ್ನ ತಂಗಿ ಸ್ವಲ್ಪ ದಿನ ನನ್ನ ಜೊತೆ ಹೊಂದಾಣಿಕೆ ಮಾಡಿಕೊಂಡಳು, ಕಷ್ಟಪಟ್ಟಳು. ನಂತರ ಅಣ್ಣ ಅಣ್ಣ ಅಂತ ಹಿಂದೆ ಸುತ್ತುತ್ತಿದ್ದಳು. ಈ ಮನೆಯ ಋಣ ನನ್ನ ತಲೆ ಮೇಲೆ ತುಂಬ ಇದೆ. ಇವರನ್ನೆಲ್ಲ ನಾನು ಚೆನ್ನಾಗಿ ನೋಡಿಕೊಳ್ಳಬೇಕು. ಅಮ್ಮ ಹೇಳಿದ್ದಾರೆ, ದಮಯಂತಿ ಈ ಮನೆಗೆ ತುಂಬ ಕೆಟ್ಟದ್ದು ಮಾಡುತ್ತಾಳೆ. ವಿಕ್ರಮ್ ನನ್ನು ಸಂಪೂರ್ಣವಾಗಿ ಬುಟ್ಟಿಗೆ ಹಾಕಿಕೊಂಡು ಅವನನ್ನು ಯಾಮಾರಿಸಿದ್ದಾಳೆ. ಅವನು ನಮ್ಮ ಕಡೆ ಗಮನ ಹರಿಸುತ್ತಿಲ್ಲ. ಅವಳು ಕೂಡ ಅಷ್ಟೊಂದು ಒಳ್ಳೆಯ ಹುಡುಗಿ ಏನೂ ಅಲ್ಲ, ಕೇವಲ ಆಸ್ತಿಗಾಗಿ ಬಂದಿದ್ದಾಳೆ ಅನ್ನುವ ಮಾತನ್ನು ಹೇಳಿದ್ದರು. ಅವಳ ಮುಖವನ್ನು ಕೂಡ ನಾನು ಸರಿಯಾಗಿ ನೋಡಿಲ್ಲ. ಆ ಕೋಪದಲ್ಲಿ ವಿಕ್ರಮ್ ನೋಡಿದರೆ ಅವಳಿಲ್ಲದೆ ಒಂದು ಕ್ಷಣ ಕೂಡ ಇರಲು ಸಾಧ್ಯವಿಲ್ಲ ಅನ್ನುವ ರೀತಿ ಆಡುತ್ತಾನೆ. ಇವನಿಗೆ ಒಂದು ವಿಚಿತ್ರ ಹಿಂಸೆ. ಏಕೆಂದರೆ ವಿಕ್ರಮ್ ಎಂದೂ ಕೂಡ ಇಷ್ಟೊಂದು ಇನ್ನೊಬ್ಬರ ಜೊತೆ ಕ್ಲೋಸ್ ಇರಲಿಲ್ಲ. ಅವಳು ಏನು ಮಾಡಿದ್ದಾಳೆ ಅಷ್ಟೊಂದು ಕ್ಲೋಸ್ ಆಗಲು ಅಂತ ಚಿಂತೆ ಮಾಡುತ್ತಿದ್ದ. ಆದರೆ ಏನೂ ತಲೆಯಲ್ಲಿ ಹೊಳೆಯಲಿಲ್ಲ. ಅವನಿಗೆ ಭಯವಾಗುತ್ತಿದೆ. ಆಸ್ತಿ ಆಸೆಗಾಗಿ ಇವಳು ಬಂದಿದ್ದಾಳೆ ಏನೋ ಅಂತ. ಆದರೆ ಅವನು ಮೂರ್ಖ. ಗಂಡ ಹೆಂಡತಿಯನ್ನು ಅದೇ ರೀತಿ ಪ್ರೀತಿ ಮಾಡುವುದು. ಅವರ ಅಪ್ಪ ಅವರ ಭಾವ ಹೆಂಡತಿಯನ್ನು ಪ್ರೀತಿ ಮಾಡಿಲ್ಲವಾದರೆ ಪ್ರಪಂಚದ ಎಲ್ಲ ಗಂಡಸರು ಕೂಡ ಅದೇ ರೀತಿ ಪ್ರೀತಿ ಮಾಡುತ್ತಾರೆ ಅಂತ ಕಿರಣ್ ಅಂದುಕೊಂಡಿದ್ದಾನೆ. ಅದಕ್ಕೆ ಅವನಿಗೆ ದಮಯಂತಿ ಮತ್ತು ವಿಕ್ರಮ್ನ ಸಂಬಂಧ ಸರಿಯಾಗಿ ಅರ್ಥವಾಗುತ್ತಿಲ್ಲ. ಹಾಗೆ ನೋಡಿದರೆ ವಿಕ್ರಮ್ನ ಅಪ್ಪ ಅಮ್ಮನ ಸಂಬಂಧ ಕೂಡ ಚೆನ್ನಾಗಿ ಇರಲಿಲ್ಲ. ಅವರು ಒಂದು ರೂಮಿನಲ್ಲಿ, ಇವರು ಒಂದು ರೂಮಿನಲ್ಲಿ ಇರುತ್ತಿದ್ದರು. ಒಟ್ಟಿಗೆ ಇದ್ದ ದಿನಗಳನ್ನೇ ಇವನು ನೋಡಿಲ್ಲ. ಅದಕ್ಕೆ ಗಂಡ ಹೆಂಡತಿ ಅಂದರೆ ಇದೇ ರೀತಿ ಇರುತ್ತಾರೆ ಅಂತ ಅವನ ಮನಸ್ಸಿನಲ್ಲಿ ಕಲ್ಪನೆ ಇತ್ತು. ಪಿಕ್ಚರ್ನಲ್ಲಿ ತೋರಿಸುವುದು ಬೇರೆ, ನಿಜವಾದ ಬದುಕು ಬೇರೆ ಅಂತ. ಆದರೆ ಈಗ ವಿಕ್ರಮ್ನ ಅಮ್ಮ ಹೇಳುವ ಪ್ರಕಾರ ಅವನು ಅವಳನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರುವುದಿಲ್ಲ. ಆಫೀಸ್ನ ಕೆಲಸವನ್ನು ಕೂಡ ಸಂಪೂರ್ಣವಾಗಿ ಇತ್ತೀಚೆಗೆ ಗಿರಿಗೆ ವಹಿಸಿಬಿಟ್ಟಿದ್ದಾನೆ. ಯಾವಾಗಲೂ ಅವಳ ಮತ್ತು ಅವಳ ಮನೆಯವರ ಹಿಂದೆ ಮುಂದೆ ಸುತ್ತಾಡುತ್ತಿರುತ್ತಾನೆ ಅನ್ನುವ ಮಾತು ಅವನಿಗೆ ನೆನಪಾಯಿತು. ಇದೇ ರೀತಿ ಯೋಚನೆಯಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದಾನೆ. ಅವನಿಗೆ ಯಾವುದು ಸರಿ ಯಾವುದು ತಪ್ಪು ತಿಳಿಯುತ್ತಿಲ್ಲ. ಮದುವೆ ಆಗಿದ್ದಾನೆ, ಅವನು ಚೆನ್ನಾಗಿರಲಿ ಅಂತ ಒಂದು ಮನಸ್ಸು ಹೇಳಿದರೆ, ಇಲ್ಲ ಅಮ್ಮ ಹೇಳಿದ್ದಾಳೆ ಅವಳು ಕೆಟ್ಟವಳು ಅಂತ, ಅವರ ಸಂಸಾರವನ್ನು ಹಾಳು ಮಾಡುತ್ತಾಳೆ, ಆಸ್ತಿಯನ್ನೆಲ್ಲ ಹೆಸರಿಗೆ ಬರೆಸಿಕೊಂಡು ಅವರನ್ನು ಬೀದಿಗೆ ತರುತ್ತಾಳೆ ಅಂತ ಇವನು ಯೋಚಿಸುತ್ತಿದ್ದಾನೆ. ಪದೇ ಪದೇ ಇವನ ಮನಸ್ಸು ಬೇಡ, ಅವರಿಬ್ಬರ ವಿಷಯಕ್ಕೆ ಹೋಗಬೇಡ ಅಂತ ಹೇಳಿದರೂ ಕೂಡ ಇವನ ಇನ್ನೊಂದು ಮನಸ್ಸು ಅಮ್ಮ ಹೇಳಿದ್ದು ಸರಿ ಅನ್ನುವ ರೀತಿ
ಹೋಗುತ್ತಿದೆ. ಈ ದ್ವಂದ್ವದಲ್ಲಿ ಅವನ ಪಕ್ಕ ಕುಳಿತಿದ್ದ ಮನುಷ್ಯನನ್ನು ನೋಡಿದ. ಎಲ್ಲೋ ಅವನನ್ನು ನೋಡಿದ ಹಾಗೆ ಇದೆ. ಅದು ಬೇರೆ ಯಾರೂ ಅಲ್ಲ, ವಿಕ್ಕಿ. ವಿಕ್ಕಿ ತನ್ನನ್ನು ತಾನು ಪರಿಚಯ ಮಾಡಿಕೊಳ್ಳುತ್ತಾನೆ. ನಾನು ನಿಮ್ಮ ಅತ್ತಿಗೆಯ ಬಾಯ್ ಫ್ರೆಂಡ್ ಅಂತ. ಆ ಮಾತನ್ನು ಕೇಳಿ ಕಿರಣ್ ಬೆಚ್ಚಿದ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.